ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮನಸ್ಸನ್ನು ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವಂತಹ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಸೊ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಎನರ್ಜಿಯನ್ನು ಫೀಲ್ ಮಾಡಿ. ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಯಾವ ಬ್ಯೂಟಿಫುಲ್ ಎನರ್ಜಿ ಬರುತ್ತೋ ಅದನ್ನು ಓಪನ್ ಹಾರ್ಟ್ನಿಂದ ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಬ್ಯೂಟಿಫುಲ್ ಎನರ್ಜಿ ಇದೆ ಅಂತ ನೋಡೋದಾದರೆ ತುಂಬ ಸಾಫ್ಟ್ ಆಗಿರುವಂತಹ ಕ್ಲೀನ್ ಜೆನ್ಯೂನ್ ಎನರ್ಜಿ ಇದೆ. ಈ ಪರ್ಸನ್ ಈಗ ನಿಮ್ಮನ್ನು ಕೇವಲ ಲೈಫ್ನಲ್ಲಿ ಇರಬೇಕು ಅಥವಾ ನಿಮ್ಮನ್ನು ಒಬ್ಬ ಲೈಫ್ ಪಾರ್ಟ್ನರ್ ರೀತಿ ನೋಡ್ತಾ ಇಲ್ಲ. ಅವರ ಹೃದಯದಲ್ಲಿ ನೀವು ತುಂಬ ಸ್ಪೆಷಲ್ ಸ್ಥಾನವನ್ನು ಹಿಡ್ಕೊಂಡಿದ್ದೀರ. ಅವರ ಲೈಫ್ನಲ್ಲಿ ಎಷ್ಟೇ ಗೊಂದಲ, ಟೆನ್ಷನ್, ಓವರ್ ಥಿಂಕಿಂಗ್ ಇದ್ದರೂ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಅವರಿಗೆ ಒಂದು ರೀತಿಯ ಸಮಾಧಾನದ ಫೀಲ್ ಆಗ್ತಾ ಇದೆ ಪ್ರೆಸೆಂಟ್ ಟೈಮ್ನಲ್ಲಿ. ಅಂದರೆ ಈಗ ಸಿಚುವೇಶನ್ ಯಾವುದೇ ರೀತಿ ಇರ್ಬೋದು, ಬಟ್ ನಿಮ್ಮ ಬಗ್ಗೆ ಥಿಂಕ್ ಮಾಡಬೇಕಾದ್ರೆ ಅವರು ಕಾಮ್ ಆಗ್ತಾ ಇದ್ದಾರೆ. ಅಂದರೆ ಕೆಲವರು ಲೈಫ್ನಲ್ಲಿ ಬರ್ತಾರೆ ಹೋಗ್ತಾರೆ, ಆದರೆ ಕೆಲವರ ಪ್ರೆಸೆನ್ಸ್ ಮಾತ್ರ ನಮ್ಮ ಮನಸ್ಸಿಗೆ ಇವರೇ ನನ್ನ ಸೇಫ್ ಪ್ಲೇಸ್ ಅನ್ನೋ ಫೀಲಿಂಗ್ ಕೊಡುತ್ತಲ್ವ. ಇಲ್ಲಿ ನಿಮ್ಮ ಪಾರ್ಟ್ನರ್ ಅದೇ ರೀತಿ ನಿಮ್ಮನ್ನು ನೋಡ್ತಾ ಇದ್ದಾರೆ. ಅಂದರೆ ಈಗ ಲೈಫ್ನಲ್ಲಿ ಯಾವುದೇ ಸಿಚುವೇಶನ್ ಇರಬಹುದು, ಬಟ್ ನೀವು ಅವರ ಸೇಫ್ ಪ್ಲೇಸ್ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಹೊರಗಡೆ ಅವರು ನಾರ್ಮಲ್ಲಾಗೆ ಬಿಹೇವ್ ಮಾಡ್ತಾ ಇರ್ಬೋದು, ರೂಡಾಗಿ ಬಿಹೇವ್ ಮಾಡ್ತಾ ಇರ್ಬೋದು, ನಿಮ್ಮ ಹತ್ರ ಈಗೋ ತೋರಿಸ್ತಾ ಇರ್ಬೋದು, ಆ್ಯಟಿಟ್ಯೂಡ್ ತೋರಿಸ್ಕೊಳ್ತಾ ಇರಬಹುದು, ನನಗೇನು ಆಗಲ್ಲ ಅನ್ನೋ ಥರ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆ ಅವರು ತುಂಬ ಎಮೋಷ್ನಲ್ ಆಗಿದ್ದಾರೆ. ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ತುಂಬ ಅಫೆಕ್ಟ್ ಮಾಡ್ತಾ ಇದೆ ಅನ್ನೋ ಎನರ್ಜಿ ಇದೆ. ಅವರ ಮನಸ್ಸಿನಲ್ಲಿ ಒಂದು ಮಾತು ಅನ್ನೋದು ಮತ್ತೆ ಮತ್ತೆ ರಿಪೀಟ್ ಆಗಿ ಬರ್ತಾ ಇದೆ. ಇವರು ನನ್ನ ಲೈಫ್ನಲ್ಲಿ ಇರಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಲವರ್ಸ್ ಎನರ್ಜಿ. ಈ ಎನರ್ಜಿಯ ಪ್ರಕಾರ ಅವರು ಫೇಕ್ ಇಂಟೆನ್ಷನ್ ಅನ್ನೋದು ಕಾಣಿಸ್ತಾ ಇಲ್ಲ ಪ್ರೆಸೆಂಟ್ ಟೈಮಲ್ಲಿ. ಕೆಲವರು ಟೈಮ್ ಪಾಸ್ ಮಾಡ್ತಾರೆ, ಅಟೆನ್ಷನ್ ಬೇಕು ಅಂತ ಬರ್ತಾರೆ, ಫೀಲಿಂಗ್ಸ್ ಜೊತೆ ಆಟ ಆಡ್ತಾರೆ. ಆದರೆ ಪ್ರೆಸೆಂಟ್ ಟೈಮ್ ಎನರ್ಜಿಯ ಪ್ರಕಾರ ಈ ಪರ್ಸನ್ ಎನರ್ಜಿ ಹಾಗಿಲ್ಲ. ಅವ್ರು ನಿಮ್ಮ ಜೊತೆ ಎಮೋಷ್ನಲಿ ಅಟ್ಯಾಚ್ ಆಗಿದ್ದಾರೆ. ನಿಮ್ಮ ಇನೋಸೆನ್ಸ್, ನಿಮ್ಮ ಕೇರಿಂಗ್ ನೇಚರ್, ನೀವು ಕೊಡುವ ಕಂಫರ್ಟ್ ಝೋನ್ ಇವೆಲ್ಲ ಅವರನ್ನು ಇನ್ನೂ ಡೀಪಾಗಿ ನಿಮ್ಮ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ನಿಮ್ಮ ಜೊತೆ ಮಾತಾಡಿದಾಗ ಅಥವಾ ನಿಮ್ಮ ಪ್ರೆಸೆನ್ಸ್ ಫೀಲ್ ಆದಾಗ ಅವರ ಮನಸ್ಸು ಕಾಮ್ ಆಗ್ತಾ ಇದೆ. ಅದಕ್ಕೆ ಅವರು ಈ ಕನೆಕ್ಷನನ್ನು ತುಂಬ ಸ್ಪೆಷಲ್ಲಾಗಿ ನೋಡ್ತಾ ಇದ್ದಾರೆ. ಅವರು ಈ ರಿಲೇಷನ್ಶಿಪ್ಪನ್ನು ಕೇರ್ಲೆಸ್ ಆಗಿ ಹ್ಯಾಂಡ್ಲ್ ಮಾಡಬೇಕು ಅಂತ ಪ್ರೆಸೆಂಟ್ ಟೈಮಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಬೇಗ ಡಿಸಿಷನ್ಸ್ ತಗೊಂಡು ಆಮೇಲೆ ರಿಗ್ರೆಟ್ ಮಾಡುವ ಮನಸ್ಥಿತಿಯಲ್ಲಿ ಕೂಡ ಇಲ್ಲ. ಈ ಪರ್ಸನ್ ನಿಮ್ಮ ಮತ್ತು ಇವರ ಫ್ಯೂಚರ್ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಸ್ಟೇಬಲ್ ಆಗಿರಬೇಕು. ಇದು ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಕಂಟಿನ್ಯೂ ಆಗ್ತಾ ಹೋಗಬೇಕು, ಸೆಕ್ಯೂರ್ ಆಗಿರಬೇಕು, ಲಾಂಗ್ ಟರ್ಮ್ ಆಗಿರಬೇಕು ಅನ್ನೋ ಥಾಟ್ ಅವರ ಮನಸ್ಸಿಗೆ ಬರ್ತಾ ಇದೆ. ನಿಮ್ಮ ಒಳ್ಳೆಯ ಗುಣ, ನಿಮ್ಮ ಜೊತೆ ಒಂದು ಪೀಸ್ಫುಲ್ ಲೈಫ್ ಇರಬೇಕು, ನಿಮ್ಮನ್ನು ಎಮೋಷ್ನಲಿ ಮತ್ತು ಪ್ರಾಕ್ಟಿಕಲಿ ಸೆಕ್ಯೂರ್ ಫೀಲ್ ಮಾಡಿಸ್ಬೇಕು ಅನ್ನೋ ಡಿಸೈರ್ ಇದೆ. ಈ ವ್ಯಕ್ತಿ ಈಗ ಡಿಸ್ಟೆನ್ಸಲ್ಲಿ ಇರಬಹುದು, ನೋ ಕನೆಕ್ಷನ್ನಲ್ಲಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿರ್ಬೋದು. ಅದು ಫಿಸಿಕಲ್ ಡಿಸ್ಟೆನ್ಸ್ ಆಗಿರ್ಬೋದು ಅಥವಾ ಎಮೋಷ್ನಲ್ ಗ್ಯಾಪ್ ಕೂಡ ನಿಮ್ಮಿಬ್ಬರ ನಡುವೆ ಬಂದಿರ್ಬೋದು. ಬಹುಶಃ ಕಮ್ಯುನಿಕೇಷನ್ ಅನ್ನೋದೇ ಕಡಿಮೆ ಇರ್ಬೋದು, ನೋ ಕಾಂಟ್ಯಾಕ್ಟ್ ಅಥವಾ ಲೆಸ್ ಕಾಂಟ್ಯಾಕ್ಟ್ ಕೂಡ ಇರ್ಬೋದು. ಹೊರಗಡೆ ಮಾತು ಕಡಿಮೆ ಇದ್ದರೂ ಕೂಡ ಮನಸ್ಸಿನ ಒಳಗಡೆ ಫೀಲಿಂಗ್ಸ್ ಕಡಿಮೆ ಆಗಿಲ್ಲ. ಅವರು ಸ್ಟಿಲ್ ನಿಮ್ಮ ಎನರ್ಜಿಯನ್ನು ಫೀಲ್ ಮಾಡ್ತಾ ಇದ್ದಾರೆ. ಹಿಂದೆ ಅಥವಾ ಪಾಸ್ಟ್ನಲ್ಲಿ ಅವರು ಸ್ವಾರ್ಥತನದಿಂದ ಇದ್ರಲ್ಲ, ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಎಮೋಷ್ನಲ್ ರಿಯಲೈಸೇಷನ್ ಎನರ್ಜಿ ಇದೆ. ನಿಮ್ಮ ಪಾರ್ಟ್ನರ್ ಈಗ ಅವರ ತಪ್ಪುಗಳನ್ನು ಮನಸ್ಸಿನ ಒಳಗಡೆ ಅಕ್ಸೆಪ್ಟ್ ಮಾಡಿಕೊಳ್ಳುವಂತಹ ಸ್ಟೇಜ್ನಲ್ಲಿದ್ದಾರೆ. ಹಿಂದೆ ಅವರು ಅವರ ಫೀಲಿಂಗ್ಸನ್ನು, ಅವರ ಈಗೋ, ಅವರ ಪ್ರಾಬ್ಲಮ್ಸ್ ಇದನ್ನೇ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿರಬಹುದು.
ಅಂದರೆ ಅವ್ರಿಗೆ ಮಾತ್ರ ಅವರು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿರಬಹುದು. ನಿಮ್ಮ ನೋವಿಗಾಗಲಿ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗಾಗಲಿ, ನೀವು ಸೈಲೆಂಟ್ಲಿ ಫೀಲ್ ಮಾಡಿದ ಹರ್ಟ್ಗಾಗಲಿ ಇದೆಲ್ಲವನ್ನು ಅಷ್ಟು ಡೀಪಾಗಿ ಅವರು ಅರ್ಥ ಮಾಡ್ಕೊಂಡಿರಲಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನಾವು ಯಾರನ್ನಾದರೂ ತುಂಬ ಪ್ರೀತಿಸಿದರೆ ಮೆಚ್ಯೂರಿಟಿ ಇಲ್ಲದ ಕಾರಣದಿಂದ ಅವರನ್ನು ಹರ್ಟ್ ಮಾಡಿಬಿಡ್ತೀವಿ. ಸೊ ಅವರು ಕೂಡ ನಿಮ್ಮನ್ನು ಅದೇ ರೀತಿ ಹರ್ಟ್ ಮಾಡಿದ್ದಾರೆ. ಆದರೆ ಈಗ ಅವರಿಗೆ ಸ್ಲೋಲಿ ರಿಯಲೈಸೇಷನ್ ಬರ್ತಾ ಇದೆ, ನಾನು ಕೆಲವು ಸಲ ತಪ್ಪು ಮಾಡಿದ್ದೀನಿ ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ಗಿಲ್ಟ್ ಫೀಲ್ ಶುರುವಾಗಿದೆ. ಅದೇ ರೀತಿ ಈಗ ಈ ಕನೆಕ್ಷನನ್ನು ಹೀಲ್ ಮಾಡಬೇಕು, ಸರಿ ಮಾಡಬೇಕು ಅನ್ನೋ ಆಸೆ ಇವರ ಮನಸ್ಸಿನಲ್ಲಿ ಬಂದಿದೆ. ಅವರು ಹೊರಗಡೆ ಅದನ್ನು ತೋರಿಸ್ಕೊಳ್ದೇ ಇರ್ಬೋದು, ಅಥವಾ ನಿಮಗೆ ಹೇಳ್ಕೊಳ್ದೇ ಇರ್ಬೋದು, ಶೇರ್ ಮಾಡದೇ ಇರ್ಬೋದು, ಎಕ್ಸ್ಪ್ರೆಸ್ ಮಾಡದೇ ಇರಬಹುದು. ಮನಸ್ಸಿನ ಒಳಗಡೆ ನಿಮಗಾಗಿ ಪ್ರೇ ಮಾಡ್ತಾ ಇದ್ದಾರೆ, ಈ ರಿಲೇಷನ್ಶಿಪ್ ಮತ್ತೆ ಸರಿಯಾಗಲಿ, ಇವರು ನನ್ನ ಲೈಫ್ಗೆ ಮತ್ತೆ ಬರಲಿ ಅಂತ ಅವರ ಮನಸ್ಸಿನಲ್ಲಿ ಫೀಲಿಂಗ್ಸ್ ಇದೆ. ಈ ರಿಲೇಷನ್ಶಿಪ್ನ ನಿಜವಾದ ವ್ಯಾಲ್ಯೂ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಆ್ಯಬ್ಸೆನ್ಸ್ ಅವರಿಗೆ ಈಗ ಕನೆಕ್ಷನ್ ಇಂಪಾರ್ಟೆನ್ಸನ್ನು ಕಲಿಸ್ತಾ ಇದೆ. ಅವರ ಮನಸ್ಸಿನಲ್ಲಿ ಈಗ ಒಂದು ಸ್ಟ್ರಾಂಗ್ ಫಿಯರ್ ಅನ್ನೋದು ಇದೆ. ಎಲ್ಲಾದರೂ ನಿಮ್ಮನ್ನು ಕಳ್ಕೊಂಡ್ರೆ ಈ ಥಾಟ್ ಅವರನ್ನು ಎಮೋಷ್ನಲ್ ಆಗಿ ಶೇಕ್ ಮಾಡ್ತಾ ಇದೆ. ಅಂದರೆ ಪಾಸ್ಟಲ್ಲಿ ಇವರು ಈಗೋಯಿಂದ ತುಂಬ ನಡ್ಕೊಂಡಿರ್ಬೋದು, ರಿಪ್ಲೈ ಡಿಲೇ ಮಾಡಿರ್ಬೋದು, ಫೀಲಿಂಗ್ಸ್ ಹೈಡ್ ಮಾಡೋದು, ಕೋಲ್ಡಾಗಿ ಬಿಹೇವ್ ಮಾಡೋದು, ನೀವು ಕಾಲ್ ಮೆಸೇಜ್ ಮಾಡಿದ್ರು ರಿಪ್ಲೈ ಕೊಡದೇ ಇರೋದು. ಆದರೆ ಈಗ ಅವರ ಹಾರ್ಟ್ ಸಾಫ್ಟ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಮನಸ್ಸಿನ ಒಳಗಡೆ ಜೆನ್ಯೂನ್ ಎಮೋಷನ್ಸ್ ಬರ್ತಾ ಇದೆ. ಈಗ ಅವರು ನಿಮ್ಮನ್ನು ಕೇವಲ ಅಟ್ರ್ಯಾಕ್ಷನ್ ಅಥವಾ ಟೆಂಪ್ರವರಿ ಫೀಲಿಂಗ್ ಅಂತ ನೋಡ್ತಾ ಇಲ್ಲ, ಸೋಲ್ಮೇಟ್ ಥರ ಫೀಲ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಜೊತೆ ನನಗೆ ಸ್ಪೆಷಲ್ ಬಾಂಡ್ ಇದೆ, ಅಂದರೆ ನಿಮ್ಮ ಜೊತೆ ಒಂದು ಸ್ಪೆಷಲ್ ಬಾಂಡ್ ಇದೆ, ಅದು ಕಂಟಿನ್ಯೂ ಆಗಬೇಕು. ಅದು ಫ್ರೆಂಡ್ಶಿಪ್ ಕೂಡ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ ಕೂಡ ಆಗಿರಬಹುದು, ಈ ವ್ಯಕ್ತಿ ಯಾರೇ ಆಗಿರ್ಬೋದು. ಬಟ್ ನಿಮ್ಮ ಜೊತೆ ಒಂದು ಬಾಂಡ್ ಅದು ಕ್ರಿಯೇಟ್ ಆಗಬೇಕು ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರೀಗ ಅವರ ಮಿಸ್ಟೇಕ್ಸ್ ರಿಪೀಟ್ ಆಗಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮತ್ತೆ ಹರ್ಟ್ ಮಾಡಬಾರ್ದು, ರಿಲೇಷನ್ಶಿಪ್ ಮತ್ತೆ ಬ್ರೇಕ್ ಆಗಬಾರ್ದು ಅಂತ ಮನಸ್ಸಿನ ಒಳಗಡೆ ಅವರನ್ನೇ ಅವರು ಚೇಂಜ್ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ ಅವರಿಗೆ ಈಗ ಕ್ಯಾಶುವಲ್ ಆಗಿ ಕಾಣಿಸ್ತಾ ಇಲ್ಲ, ತುಂಬ ಡೀಪ್, ಎಮೋಷ್ನಲ್ ಮತ್ತು ಮೀನಿಂಗ್ಫುಲ್ಲಾಗಿ ಫೀಲ್ ಕೊಡ್ತಾ ಇದೆ. ಈ ರಿಲೇಷನ್ಶಿಪ್ಗೆ ಒಂದು ಮೀನಿಂಗ್ ಇದೆ, ಅರ್ಥ ಇಲ್ಲದೆ ಇರುವಂತಹ ರಿಲೇಷನ್ಶಿಪ್ ಅಲ್ಲ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಟಾಕ್ಸಿಕ್ ಲೈಫ್ ಸ್ಟೈಲ್ ಎನರ್ಜಿ, ಕನ್ಫ್ಯೂಸ್ಡ್, ಹೆವಿ ಮತ್ತು ಕಾನ್ಫ್ಲಿಕ್ಟ್ ತುಂಬಿರುವಂತಹ ಎನರ್ಜಿ. ನಿಮ್ಮ ಪಾರ್ಟ್ನರ್ ಈಗ ಹೊರಗಡೆಯಿಂದ ನೋಡೋರಿಗೆ ನಾರ್ಮಲ್ ಆಗಿ ಕಾಣಿಸ್ಬೋದು, ಬ್ಯುಸಿಯಾಗಿರ್ಬೋದು, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾ ಇರ್ಬೋದು. ಆದರೆ ಒಳಗಡೆಯಿಂದ ಮನಸ್ಸಲ್ಲಿ, ಮೆಂಟಲಿ ಮತ್ತು ಎಮೋಷ್ನಲಿ ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ. ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ಅಫೆಕ್ಟ್ ಮಾಡ್ತಾ ಇದೆ. ಆದರೆ ಈ ಫೀಲಿಂಗ್ಸನ್ನು ಫೇಸ್ ಮಾಡೋದರ ಬದಲು ಅವರು ಅವರನ್ನೇ ಡಿಸ್ಟ್ರ್ಯಾಕ್ಟ್ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಟಾಕ್ಸಿಕ್ ಲೈಫ್ ಸ್ಟೈಲ್ ಎನರ್ಜಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೆಸೆಸರಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು, ಅಥವಾ ಹೊರಗಡೆ ಸುತ್ತಾಡೋದು, ರ್ಯಾಂಡಮ್ ಡಿಸ್ಟ್ರ್ಯಾಕ್ಷನ್ ಮೂಲಕ ಅವರ ಮನಸ್ಸನ್ನು ಬ್ಯುಸಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು. ಕೆಲವೊಮ್ಮೆ ವ್ಯಕ್ತಿ ಯಾರನ್ನಾದರೂ ತುಂಬ ಮಿಸ್ ಮಾಡ್ತಾ ಇದ್ದಾಗ ಆ ಪೇಯ್ನನ್ನು ಫೀಲ್ ಮಾಡೋದಕ್ಕೆ ಭಯಪಟ್ಟು ಹೊರಗಿನ ಡಿಸ್ಟ್ರಾಕ್ಷನ್ಸ್ ಏನಿದೆ ಅದರ ಕಡೆಗೆ ಓಡೋಗ್ತಾರೆ. ಇಲ್ಲಿ ಅವರ ಎನರ್ಜಿ ಕೂಡ ಅದೇ ರೀತಿ ಇದೆ. ಬಟ್ ಕ್ಲಿಯರಾಗಿ ಏನು ಅನ್ನಿಸ್ತಾ ಇದೆ ಅಂದರೆ, ಹೊರಗಡೆ ಎಷ್ಟೇ ಸ್ಮೈಲ್ ಮಾಡಿದ್ರೂ ಕೂಡ, ಎಷ್ಟು ಐ ಆಮ್ ಓಕೆ ಅಂತ ತೋರಿಸಿದ್ರೂ ಕೂಡ ಮನಸ್ಸಿನ ಒಳಗಡೆ ಅವರಿಗೆ ಪೀಸ್ ಇಲ್ಲ. ಅವರು ನಿಮ್ಮ ಎನರ್ಜಿಯಿಂದ ಕಂಪ್ಲೀಟ್ಲಿ ಮೂವ್ ಆನ್ ಆಗಿಲ್ಲ, ಸ್ಟಿಲ್ ಎಮೋಷ್ನಲಿ ಅಟ್ಯಾಚ್ಡ್ ಆಗಿದ್ದಾರೆ. ಮನಸ್ಸಿನ ಒಳಗಡೆ ದೊಡ್ಡ ಸ್ಟ್ರಗಲ್ ನಡೀತಾ ಇದೆ. ಒಂದು ಕಡೆ ನಿಮ್ಮ ಮೇಲೆ ಜೆನ್ಯೂನ್ ಲವ್ ಇದೆ, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಫೀಲಿಂಗ್ ಇದೆ, ನಿಮ್ಮ ಪ್ರೆಸೆನ್ಸ್ ಮತ್ತೆ ಬೇಕು ಅನ್ನೋ ಫೀಲ್ ಇದೆ. ಆದರೆ ಇನ್ನೊಂದು ಕಡೆ ಈಗೋ ತುಂಬ ಇದೆ, ಕೋಪ ತುಂಬ ಇದೆ, ಕನ್ಫ್ಯೂಷನ್ ತುಂಬ ಇದೆ, ಭಯ ಕೂಡ ಇದೆ, ಮತ್ತು ಹೊರಗಿನ ಜನರ ಇನ್ಫ್ಲೂಯೆನ್ಸ್ ಕೂಡ ಕೆಲವರಿಗೆ ಇರಬಹುದು. ಕೆಲವೊಮ್ಮೆ ಫ್ರೆಂಡ್ಸ್ ಅಥವಾ ಸರೌಂಡಿಂಗ್ಸ್ ಪೀಪಲ್ ಕೂಡ ರಿಲೇಷನ್ಶಿಪ್ ಬಗ್ಗೆ ಅನ್ನೆಸೆಸರಿ ಒಪಿನಿಯನ್ಸ್ ಕೊಟ್ಟು ಇನ್ನೂ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಹುದು. ಬೇಡ, ರಿಪ್ಲೈ ಮಾಡಬೇಡ, ಅವ್ರು ಮೊದಲು ಮೆಸೇಜ್ ಮಾಡಲಿ, ಈ ರಿಲೇಷನ್ಶಿಪ್ ವರ್ಕ್ ಆಗಲ್ಲ, ಇಂತಹ ಮಾತುಗಳನ್ನು ಕೂಡ ಕೆಲವರು ಹೇಳಿರ್ಬೋದು. ಅವರ ಮೈಂಡನ್ನು ಇನ್ನೂ ಡಿಸ್ಟರ್ಬ್ ಮಾಡಿರ್ಬೋದು. ಸೊ ಈ ಕಾರಣಕ್ಕಾಗಿ ಅವರು ತಮ್ಮ ಹಾರ್ಟಲ್ಲಿ ಏನು ಹೇಳ್ತಾ ಇದೆ ಅನ್ನೋದನ್ನು ಕ್ಲಿಯರಾಗಿ ಫಾಲೋ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಒಂದು ವಿಷಯ ಏನು ಅಂದರೆ, ಅವ್ರಿಗೆ ಅದನ್ನು ನಿಮ್ಮನ್ನು ಮರೆಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ಡಿನೇ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮಿಬ್ಬರ ಬಾಂಡ್ ಇನ್ನೂ ತುಂಬ ಸ್ಟ್ರಾಂಗ್ ಆಗಿದೆ, ನಿಮ್ಮ ಹತ್ರ ಅಟ್ರ್ಯಾಕ್ಷನ್ ಫೀಲ್ ಆಗ್ತಾ ಇದೆ. ಈ ಕನೆಕ್ಷನ್ ಸಾಮಾನ್ಯ ಅಟ್ರ್ಯಾಕ್ಷನ್ ಅಲ್ಲ ಅನ್ನೋ ಫೀಲಿಂಗ್ ಅವರಿಗೆ ರಿಪೀಟೆಡ್ಲಿ ಮನಸ್ಸಿನಲ್ಲಿ ಬರ್ತಾ ಇದೆ. ಬಟ್ ಸರಿಯಾದ ಸ್ಟೆಪ್ ತಗೊಳ್ಳೋ ಕರೇಜ್, ಧೈರ್ಯ ಇನ್ನೂ ಫುಲ್ಲಾಗಿ ಬಂದಿಲ್ಲ.
ಅವರು ಎಮೋಷ್ನಲಿ ಸ್ಟಕ್ ಆಗಿದ್ದಾರೆ, ಒಂದು ಕಡೆ ನಿಂತ್ಕೊಂಡಿದ್ದಾರೆ. ತುಂಬ ಹೆವಿ ಪೇನ್ಫುಲ್ ಎಮೋಷ್ನಲ್ ಎನರ್ಜಿ, ಮನಸ್ಸಿನ ಒಳಗಡೆ ತುಂಬ ಬ್ರೋಕನ್ ಫೀಲ್ ಮಾಡ್ತಾ ಇದ್ದಾರೆ. ಹೊರಗಡೆ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಮನಸ್ಸಿನ ಒಳಗಡೆ ಮೆಂಟಲಿ ತುಂಬ ಬ್ರೋಕನ್ ಆಗಿದ್ದಾರೆ. ಅವರಿಗೆ ಅವರ ಮಿಸ್ಟೇಕ್ಸ್ ರಿಯಲೈಸೇಷನ್ ಆಗ್ತಾ ಇದೆ. ಹಿಂದೆ ಅವರು ಬೇರೆಯವರ ಮಾತು ಕೇಳಿರ್ಬೋದು ಅಥವಾ ಸಿಚುವೇಶನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು. ಕೆಲವೊಂದು ಸಲ ಈಗೋ ಅಥವಾ ಸಿಟ್ಟಿನ ಕಾರಣದಿಂದ ಕೂಡ ನಿಮ್ಮ ಸೈಡನ್ನು ಪ್ರಾಪರ್ಲಿ ಅವರು ಅರ್ಥ ಮಾಡ್ಕೊಳ್ಳದೆ ಹೋಗಿರಬಹುದು. ಆದರೆ ಈಗ ಸ್ಲೋಲಿ ಅವರಿಗೆ ಸತ್ಯ ಗೊತ್ತಾಗ್ತಾ ಇದೆ. ಬಹುಶಃ ನಾನು ತಪ್ಪಾಗಿ ಜಡ್ಜ್ ಮಾಡಿದ್ದೀನಿ, ನಾನು ಈ ರಿಲೇಷನ್ಶಿಪ್ಪನ್ನು ಅನ್ನೆಸೆಸರಿಯಾಗಿ ಹರ್ಟ್ ಮಾಡಿದ್ದೀನಿ ಅಂತ ಮನಸ್ಸಿನ ಒಳಗಡೆ ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಡೀಪ್ ರಿಗ್ರೆಟ್ ಇದೆ. ನಾನು ಈ ರಿಲೇಷನ್ಶಿಪ್ ಹಾಳು ಮಾಡಿದೆ. ಈ ಥಾಟ್ ಅವರನ್ನು ಮೆಂಟಲಿ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ನೈಟ್ ಟೈಮ್ನಲ್ಲಿ ಅವರು ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ, ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ. ನಿಮ್ಮ ಜೊತೆ ಇದ್ದ ಮೂಮೆಂಟ್ಸ್, ಮೆಮೊರೀಸ್ ಮತ್ತೆ ಮತ್ತೆ ಮೈಂಡಿಗೆ ಬರ್ತಾ ಇದೆ. ಕೆಲವು ಮಾತುಕತೆಗಳಾಗಿರ್ಬೋದು, ಕೆಲವು ಮೆಮೊರೀಸ್ಗಳಾಗಿರ್ಬೋದು, ಕೆಲವೊಂದು ಫೈಟ್ಸ್ಗಳಾಗಿರ್ಬೋದು, ಅಥವಾ ಅವ್ರು ಮಾಡಿದ ಮಿಸ್ಟೇಕ್ಸ್, ಇದೆಲ್ಲವನ್ನು ರೀಪ್ಲೇ ಮಾಡ್ಕೊಳ್ತಾ ಇದ್ದಾರೆ. ಈಗ ಅವರಿಗೆ ನಿಮ್ಮ ಮೇಲೆ ಟ್ರಸ್ಟ್ ಅನ್ನೋದು ಬಂದಿದೆ. ನಿಮ್ಮ ಫೀಲಿಂಗ್ಸ್ ಫೇಕ್ ಆಗಿರಲಿಲ್ಲ ಅನ್ನೋದು ಅವರಿಗೆ ಅರ್ಥ ಆಗಿದೆ. ಆದರೆ ಅವರಿಗೆ ಇನ್ನೊಂದು ಪೇನ್ ಕೂಡ ಇದೆ. ಆ ಟ್ರಸ್ಟ್ ಬರೋ ಅಷ್ಟರಲ್ಲಿ ರಿಲೇಷನ್ಶಿಪ್ ಆಲ್ರೆಡಿ ತುಂಬ ಹರ್ಟ್ ಆಗಿದೆ. ಈಗ ಅಂದರೆ ತುಂಬ ಟೈಮ್ ಆಗಿದೆ ಅನ್ನೋ ಫೀಲಿಂಗ್ ಕೂಡ ಅವ್ರಿಗೆ ಬರ್ತಾ ಇದೆ. ಈಗ ತಡ ಆಯಿತಾ, ಇವ್ರು ನನ್ನಿಂದ ದೂರ ಹೋಗ್ಬಿಟ್ರಾ ಅನ್ನೋ ಫಿಯರ್ ಕೂಡ ಸ್ಟ್ರಾಂಗ್ ಆಗಿದೆ. ಅವರು ನಿಮ್ಮನ್ನು ಲಾಸ್ ಮಾಡೋ ಭಯದಲ್ಲಿದ್ದಾರೆ. ಯಾಕೆಂದರೆ ಈಗ ಅವರಿಗೆ ಕನೆಕ್ಷನ್ ಇಂಪಾರ್ಟೆನ್ಸ್ ನಿಜವಾಗ್ಲೂ ಅರ್ಥ ಆಗ್ತಾ ಇದೆ. ಈ ಹಿಂದೆ ಯಾವುದೇ ರೀತಿ ಅವರು ಬಿಹೇವ್ ಮಾಡಿರ್ಬೋದು, ಬಟ್ ಈಗ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಏನು ಮಾಡಿದ್ರು ಅದೆಲ್ಲ ಅವರ ಮನಸ್ಸಿನಲ್ಲಿ ರೀಪ್ಲೇ ಆಗ್ತಾ ಇದೆ. ಅವರ ತಪ್ಪಿನ ಅರಿವಾಗ್ತಾ ಇದೆ. ಇಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಎನರ್ಜೀಸ್ ಒಂದೇ ಟೈಮ್ನಲ್ಲಿ. ಒಂದು ಕಡೆ ತುಂಬ ಸ್ಟ್ರೆಸ್, ಪ್ರೆಷರ್, ಕನ್ಫ್ಯೂಷನ್ ಮತ್ತು ಹಿಡನ್ ಎಮೋಷನ್ಸ್ ಇದ್ದರೆ, ಇನ್ನೊಂದು ಕಡೆ ಹೋಪ್ ಇಟ್ಕೊಂಡಿದ್ದಾರೆ, ಹೀಲಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನೂ ಎಲ್ಲ ಮುಗ್ದಿಲ್ಲ ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ಫೀಲಿಂಗ್ ಕೂಡ ಸ್ಟ್ರಾಂಗ್ ಆಗಿದೆ ಇವರ ಮನಸ್ಸಿನಲ್ಲಿ. ಮೊದಲು ನಿಮ್ಮ ಪಾರ್ಟ್ನರ್ ಈಗ ಅವರ ಮೈಂಡಲ್ಲಿ ನಡೀತಾ ಇರುವ ಎಲ್ಲ ವಿಷಯಗಳನ್ನು ಫುಲ್ಲಿ ಓಪನ್ ಆಗಿ ಹೇಳ್ತಾ ಇಲ್ಲ ಅಥವಾ ನಿಮಗೆ ಶೇರ್ ಮಾಡ್ತಾ ಇಲ್ಲ. ಅವರು ಏನನ್ನೋ ಹೈಡ್ ಮಾಡ್ತಾ ಇದ್ದಾರೆ. ಆದರೆ ಅದು ಯಾವಾಗಲೂ ಚೀಟಿಂಗ್ ಅಥವಾ ನೆಗೆಟಿವ್ ಇಂಟೆನ್ಷನ್ ಅಂತ ಅರ್ಥ ಮಾಡ್ಕೊಳ್ಬೇಡಿ. ಕೆಲವೊಮ್ಮೆ ವ್ಯಕ್ತಿ ಅವರ ಪೇಯ್ನನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗದೆ ಸೈಲೆಂಟ್ ಆಗಿಬಿಡ್ತಾರೆ. ಸೊ ಇಲ್ಲಿ ಅವರ ಎನರ್ಜಿ ಕೂಡ ಅದೇ ರೀತಿ ಇದೆ. ಅದು ಫಿನಾನ್ಷಿಯಲ್ ಸ್ಟ್ರೆಸ್ ಆಗಿರಬಹುದು, ಕೆರಿಯರ್ ಟೆನ್ಷನ್ ಆಗಿರ್ಬೋದು, ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಅಥವಾ ಸಿಚುವೇಶನ್ ಕಾರಣದಿಂದ ಕೂಡ ಆಗಿರ್ಬೋದು. ಬಟ್ ಸಿಂಪ್ಲಿ ನಾನು ವೀಕಾಗಿ ಕಾಣಿಸ್ಕೊಳ್ಬಾರ್ದು ಅನ್ನೋ ಫಿಯರ್ ಅವ್ರಿಗೆ ಇರಬಹುದು. ಹೊರಗಡೆ ಅವರು ತುಂಬ ರೂಡ್ ಆಗಿರ್ಬೋದು, ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇರ್ಬೋದು, ಆ್ಯಟಿಟ್ಯೂಡ್ ತೋರಿಸ್ತಾ ಇರಬಹುದು, ನನಗೇನೂ ಆಗಿಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡ್ತಾ ಇರ್ಬೋದು, ಬ್ಯುಸಿಯಾಗಿ ಕಾಣಿಸ್ಬೋದು. ಬಟ್ ಮನಸ್ಸಿನ ಒಳಗಡೆ ತುಂಬ ಹೆವಿ ಪ್ರೆಷರ್ ಕ್ಯಾರಿ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಅವರು ರಿಪ್ಲೈ ಲೇಟ್ ಮಾಡೋದಕ್ಕೂ, ಸಡನ್ಲಿ ಡಿಸ್ಟೆಂಟ್ ಆಗೋದಕ್ಕೂ, ಎಮೋಷ್ನಲ್ ಅನ್ಅವೈಲಬಲ್ ಆಗೋದಕ್ಕೂ, ಅಥವಾ ನೀವು ಕಾಲ್ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡದೇ ಇರೋದಕ್ಕೂ ಈ ಹಿಡನ್ ಸ್ಟ್ರೆಸ್ ಕೂಡ ರೀಸನ್ ಆಗಿರ್ಬೋದು. ಅವರಿಗೆ ಎಲ್ಲವನ್ನ ಹೇಳಬೇಕು ಅನ್ನೋ ಆಸೆ ಇದೆ, ಆದರೆ ಹೇಗೆ ಎಕ್ಸ್ಪ್ಲೈನ್ ಮಾಡೋದು, ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ, ರಿಲೇಷನ್ಶಿಪ್ ಇನ್ನೂ ಕಾಂಪ್ಲಿಕೇಟೆಡ್ ಆಗುತ್ತಾ ಅನ್ನೋ ಫಿಯರ್ ಕೂಡ ಇದೆ. ಸೊ ಅವರು ಅವರ ಎಮೋಷನ್ಸನ್ನು ಸಪ್ರೆಸ್ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಏನೇ ಸಿಚುವೇಶನ್ ಇದ್ದರೂ ಕೂಡ, ಎಷ್ಟೇ ಡಾರ್ಕ್ನೆಸ್ ಇದ್ದರೂ ಕೂಡ ಅವರ ಹಾರ್ಟ್ನಲ್ಲಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಹೋಪ್ ಇನ್ನೂ ಕೂಡ ಇದೆ. ಅವರು ಕಂಪ್ಲೀಟ್ಲಿ ಗಿವ್ ಅಪ್ ಮಾಡಿಲ್ಲ. ಮನಸ್ಸಿನ ಒಳಗಡೆ ಸ್ಟಿಲ್ ಬಿಲೀವ್ ಮಾಡ್ತಾ ಇದ್ದಾರೆ, ಒಂದು ದಿನ ಎಲ್ಲ ಮತ್ತೆ ಸರಿಯಾಗುತ್ತೆ ಅಂತ. ಅವ್ರಿಗೆ ನಿಮ್ಮ ಜೊತೆ ಮತ್ತೆ ಪೀಸ್ಫುಲ್ ಕಾನ್ವರ್ಜೇಷನ್, ಮಾತುಕತೆ ಆಗಬೇಕು ಅನ್ನೋ ಆಸೆ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ಲಿಯರ್ ಆಗಬೇಕು, ಏನೇ ತಪ್ಪಾಗಿದ್ರೂ ಕೂಡ ಅದು ಕ್ಲಿಯರ್ ಆಗಬೇಕು, ಮನಸ್ಸು ಓಪನ್ ಮಾಡಿ ಇಬ್ಬರೂ ಕೂಡ ಮಾತಾಡಬೇಕು ಅನ್ನೋ ಫೀಲಿಂಗ್ ಇದೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ಅವರಿಗೆ ಫಸ್ಟ್ ಸ್ಟೆಪ್ ಹೇಗೆ ತಗೊಳ್ಳೋದು ಅನ್ನೋ ಕನ್ಫ್ಯೂಷನ್ ಇದೆ. ಮತ್ತೆ ಮಾತು ಶುರು ಮಾಡಿದ್ರೆ ಅವರು ಅಕ್ಸೆಪ್ಟ್ ಮಾಡ್ತಾರಾ, ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ತಾರಾ, ನಾನು ತುಂಬ ಲೇಟ್ ಮಾಡಿಬಿಟ್ನಾ ಅಂತ ಅವರ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ. ಹೊರಗಡೆ ಕಾಮಾಗಿ ಕಾಣಿಸ್ಕೊಂಡ್ರೂ ಕೂಡ ಮನಸ್ಸಿನ ಒಳಗೆ ಅವರು ನಿಮ್ಮ ಕನೆಕ್ಷನ್ ಹೀಲ್ ಆಗಲಿ, ಈ ರಿಲೇಷನ್ಶಿಪ್ ಹೀಲ್ ಆಗಲಿ, ಏನೇ ತಪ್ಪು ನಡೆದಿದ್ರು ಕೂಡ ಅದು ಹೀಲ್ ಆಗಲಿ ಅಂತ ಮನಸಾರೆ ಬಯಸ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪನ್ನು ಮುಂದುವರಿಸಬೇಕು, ಕಂಟಿನ್ಯೂ ಮಾಡಬೇಕು, ಆ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಸೊ ಈ ರಿಲೇಷನ್ಶಿಪ್ಪನ್ನು ಕಂಪ್ಲೀಟ್ಲಿ ಬಿಡೋದಕ್ಕೆ ಅವರ ಹಾರ್ಟ್ ರೆಡಿ ಇಲ್ಲ. ಹೊರಗಡೆ ಅವರು ಈಗೋ ತೋರಿಸ್ತಾ ಇರ್ಬೋದು, ತುಂಬ ನಾರ್ಮಲಾಗಿ ಬಿಹೇವ್ ಮಾಡ್ತಾ ಇರ್ಬೋದು, ಬ್ಯುಸಿ ಆಗಿರೋ ಹಾಗೆ ನಿಮ್ಮ ಹತ್ರ ತೋರಿಸ್ಕೊಳ್ತಾ ಇರ್ಬೋದು. ಬಟ್ ಒಳ ಮನಸ್ಸಿನಲ್ಲಿ ನಿಮ್ಮ ಕನೆಕ್ಷನ್ ಇನ್ನೂ ಫೀಲ್ ಮಾಡ್ತಾ ಇದ್ದಾರೆ.
ಅವರ ಫೀಲಿಂಗ್ಸನ್ನು ಮಾತಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳದೆ ಇರ್ಬೋದು, ಆದರೆ ಅವರ ಸೈಲೆನ್ಸ್ ತುಂಬ ಎಮೋಷನ್ಸ್ ಕ್ಯಾರಿ ಮಾಡ್ತಾ ಇದೆ. ಅದೇ ಎನರ್ಜಿ ಇದೆ. ಹೊರಗಡೆ ಯಾವುದೇ ರೀತಿ ಇರ್ಬೋದು, ಬಟ್ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಮೆಮೊರೀಸ್, ನಿಮ್ಮ ಮಾತುಗಳು, ನಿಮ್ಮ ಪ್ರೆಸೆನ್ಸ್ ಇದೆಲ್ಲ ಇನ್ನೂ ಅವರನ್ನು ಸ್ಟಕ್ ಮಾಡ್ತಾ ಇದೆ, ಅಲ್ಲೇ ನಿಲ್ಲಿಸ್ತಾ ಇದೆ. ನಿಮ್ಮ ಕಡೆಗೆ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದೆ. ಅವರಿಗೆ ಈ ಕನೆಕ್ಷನ್ ಕಂಪ್ಲೀಟ್ಲಿ ಎಂಡ್ ಆಗಿದೆ ಅಂತ ಫೀಲಿಂಗೇ ಬರ್ತಾ ಇಲ್ಲ. ಬದಲಾಗಿ ಇನ್ನೂ ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಕ್ಲಿಯರ್ ಮಾಡ್ಬೋದು ಅನ್ನೋ ಹೋಪ್ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮಿಬ್ಬರ ನಡುವೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿದ್ರೂ ಕೂಡ ಡಿಸ್ಟೆನ್ಸ್, ಸೈಲೆನ್ಸ್ ಇದೆಲ್ಲ ಒಂದು ದಿನ ಹೀಲ್ ಆಗ್ಬೋದು ಅನ್ನೋ ಭರವಸೆ ಅವರ ಹೃದಯದಲ್ಲಿ ಇನ್ನೂ ಇದೆ. ಅವರು ಮನಸಾರೆ ಬಯಸೋದು ಏನು ಅಂದರೆ, ಒಂದು ದಿನ ಮತ್ತೆ ಪೀಸ್ಫುಲ್ಲಾಗಿ ಮಾತಾಡ್ತೀವಿ, ಒಬ್ಬರನ್ನೊಬ್ಬರು ಪ್ರಾಪರ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ತೀವಿ, ಹಳೆಯ ಹರ್ಟ್ ಸ್ಲೋಲಿ ಹೀಲ್ ಆಗುತ್ತೆ, ಮತ್ತು ನಮ್ಮ ಬಾಂಡ್ ಮೊದಲಿನ ಹಾಗೆ ಆಗುತ್ತೆ. ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಕಮಿಟ್ಮೆಂಟ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ಬೋದು, ಸ್ಟೇಬಲ್ ರಿಲೇಷನ್ಶಿಪ್ ಥಾಟ್ ಆಗಿರ್ಬೋದು, ಅಥವಾ ಸಿಂಪ್ಲಿ ಈ ವ್ಯಕ್ತಿ ನನ್ನ ಲೈಫ್ನಲ್ಲಿ ಇರಬೇಕು ಅನ್ನೋ ಡೀಪ್ ಫೀಲಿಂಗ್ ಕೂಡ ಆಗಿರ್ಬೋದು. ಅದಕ್ಕೆ ಅವರ ಹಾರ್ಟ್ ಈ ರಿಲೇಷನ್ಶಿಪ್ಪನ್ನು ಕಂಪ್ಲೀಟ್ಲಿ ಬಿಡೋದಕ್ಕೆ ರೆಡಿ ಇಲ್ಲ. ಮೈಂಡ್ ಕೆಲವೊಂದು ಸಲ ಹೇಳ್ತಾ ಇದೆ ಮೂವ್ ಆನ್ ಆಗು ಅಂತ ಹೇಳ್ತಾ ಇರ್ಬೋದು, ಬಟ್ ಹಾರ್ಟ್ ಅನ್ನೋದು ಮಾತ್ರ ಇನ್ನೂ ನಿಮ್ಮ ಕಡೆಗೆ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದೆ. ಈ ಪರ್ಸನ್ ಈಗ ನಿಮ್ಮನ್ನು ಕ್ಯಾಶುವಲ್ ಆಗಿ ನೋಡ್ತಾ ಇಲ್ಲ, ನಿಮ್ಮ ಇಂಪಾರ್ಟೆನ್ಸ್ ಅವರಿಗೆ ತುಂಬ ಡೀಪಾಗಿ ಫೀಲ್ ಆಗ್ತಾ ಇದೆ. ಪಾಸ್ಟಲ್ಲಿ ಇದ್ದ ಹಾಗೆ ನೋಡೋಣ ಏನಾಗುತ್ತೋ ಅನ್ನೋ ಮೈಂಡ್ ಸೆಟ್ನಲ್ಲಿ ಇಲ್ಲ. ಈಗ ಅವರಿಗೆ ನಿಮ್ಮ ವ್ಯಾಲ್ಯೂ, ನಿಮ್ಮ ಇಂಪಾರ್ಟೆನ್ಸ್ ಮತ್ತು ನಿಮ್ಮ ಕನೆಕ್ಷನ್ನ ಈ ಡೆಪ್ತ್ ಏನಿದೆ ಅದು ಅರ್ಥ ಆಗ್ತಾ ಇದೆ. ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ಮನಸ್ಸಿನ ಒಳಗಡೆ ತುಂಬ ಅಫೆಕ್ಟ್ ಮಾಡಿದೆ. ನೀವು ಇಲ್ಲದೇ ಇರುವಂತಹ ಜಾಗದಲ್ಲಿ ಒಂದು ಖಾಲಿತನ ಫೀಲ್ ಆಗ್ತಾ ಇದೆ. ಹೊರಗಡೆ ಎಲ್ಲವೂ ನಾರ್ಮಲ್ ಅನ್ನೋ ಹಾಗೆ ತೋರಿಸ್ಕೊಂಡ್ರು ಕೂಡ ಮನಸ್ಸಿನ ಒಳಗಡೆ ಮಾತ್ರ ಅವರು ನಿಮ್ಮ ಪ್ರೆಸೆನ್ಸನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಈಗ ಸ್ಲೋಲಿ ಅವರಿಗೆ ಅವರ ಮಿಸ್ಟೇಕ್ಸ್ ರಿಯಲೈಸೇಷನ್ ಆಗ್ತಾ ಇದೆ. ಹಿಂದೆ ಅಥವಾ ಪಾಸ್ಟಲ್ಲಿ ಈಗೋ, ಸಿಟ್ಟು ಅಥವಾ ಮೆಚ್ಯೂರಿಟಿ ಇಲ್ಲದೆ ಬಿಹೇವ್ ಮಾಡಿರ್ಬೋದು. ಕನ್ಫ್ಯೂಷನ್ನಲ್ಲಿ ಅವರು ಕೆಲವು ರಾಂಗ್ ಡಿಸಿಷನ್ ತೊಗೊಂಡಿರ್ಬೋದು. ಕೆಲವು ಮಾತುಗಳು ನಿಮ್ಮ ಹಾರ್ಟ್ ಹರ್ಟ್ ಮಾಡಿರ್ಬೋದು. ಕೆಲವು ಆ್ಯಕ್ಷನ್ಸ್ ನಿಮಗೆ ಪೇಯ್ನ್ ಕೊಟ್ಟಿರ್ಬೋದು. ಆದರೆ ಈಗ ಅವರು ಆ ಎಲ್ಲವನ್ನು ಮನಸ್ಸಿನಲ್ಲಿ ರೀಥಿಂಕ್ ಮಾಡ್ತಾ ಇದ್ದಾರೆ. ನಾನು ಬೇರೆ ರೀತಿ ಹ್ಯಾಂಡಲ್ ಮಾಡ್ಬೋದಿತ್ತಲ್ಲ, ಇವರನ್ನು ನಾನು ಹರ್ಟ್ ಮಾಡಬಾರ್ದಿತ್ತು ಅಂತ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಅವರು ಮೆಂಟಲಿ ತುಂಬ ಪ್ರೆಷರ್ ಕ್ಯಾರಿ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇವತ್ತಿನ ಎನರ್ಜಿಯಲ್ಲಿದೆ. ಲೈಫ್ ಪ್ರಾಬ್ಲಮ್ಸ್, ಎಮೋಷ್ನಲ್ ಸ್ಟ್ರೆಸ್, ಓವರ್ ಥಿಂಕಿಂಗ್ ಇದೆಲ್ಲ ಸೇರಿ ಅವರನ್ನು ಮನಸ್ಸಿನ ಒಳಗಡೆ ಟಯರ್ಡ್ ಮಾಡ್ತಾ ಇದೆ. ಕೆಲವೊಂದು ಸಲ ಅವರು ಸೈಲೆಂಟ್ ಆಗಿರೋದಕ್ಕೆ ಕಾರಣ ಆ್ಯಟಿಟ್ಯೂಡ್ ಅಲ್ಲ, ಅವರ ಓನ್ ಮೈಂಡ್ನಲ್ಲೇ ತುಂಬ ಯುದ್ಧ ನಡೀತಾ ಇದೆ, ತುಂಬ ಯೋಚನೆಗಳು ನಡೀತಾ ಇದೆ. ರಿಪೀಟೆಡ್ ಆಗಿ ಮೈಂಡ್ನಲ್ಲಿ ತುಂಬ ಮಾತುಗಳು, ತುಂಬ ಘಟನೆಗಳು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಡೆದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಅದೆಲ್ಲವೂ ಕೂಡ ನಡೀತಾ ಇದೆ. ಅದೆಲ್ಲ ಮತ್ತೆ ರಿಪೀಟಾಗಿ ಬರ್ತಾ ಇದೆ. ಸೊ ಒನ್ ಥಿಂಗ್ ಮಾತ್ರ ಚೇಂಜ್ ಆಗಿಲ್ಲ, ಅದು ನಿಮ್ಮಿಬ್ಬರ ಬಾಂಡ್. ಈಗ ಡಿಸ್ಟೆನ್ಸ್ ಬಂದಿರ್ಬೋದು, ಕಮ್ಯುನಿಕೇಷನ್ ಕಡಿಮೆ ಇರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ಇರ್ಬೋದು, ಆದರೆ ಎಮೋಷ್ನಲ್ ಕನೆಕ್ಷನ್ ಕಂಪ್ಲೀಟ್ಲಿ ಬ್ರೇಕ್ ಆಗಿಲ್ಲ. ಅವರು ಇನ್ನೂ ನಿಮ್ಮ ಎನರ್ಜಿಯನ್ನು ಫೀಲ್ ಮಾಡ್ತಾ ಇದ್ದಾರೆ. ಕೆಲವು ಮೆಮೊರೀಸ್, ಕೆಲವು ಮೂಮೆಂಟ್ಸ್, ನಿಮ್ಮ ವಾಯ್ಸ್, ನಿಮ್ಮ ಕೇರ್ ಇದೆಲ್ಲ ಇನ್ನೂ ಅವರ ಹಾರ್ಟ್ನಲ್ಲಿ ಸ್ಟ್ರಾಂಗ್ ಆಗಿ ಉಳ್ಕೊಂಡಿದೆ. ಮನಸ್ಸಿನ ಒಳಗೆ ಒಂದು ಫಿಯರ್ ಕೂಡ ಇದೆ, ಎಲ್ಲಿ ಪರ್ಮನೆಂಟ್ಲಿ ನಾವಿಬ್ಬರು ದೂರ ಹೋಗ್ತೀವೋ ಅನ್ನೋ ಫೀಲ್ ಕೂಡ ಇದೆ. ಅದೇ ಫಿಯರ್ ಅವ್ರಿಗೆ ರಿಲೇಷನ್ಶಿಪ್ ಇಂಪಾರ್ಟೆನ್ಸನ್ನು ಇನ್ನೂ ಹೆಚ್ಚು ರಿಯಲೈಸ್ ಮಾಡ್ತಾ ಇದೆ. ಅವ್ರಿಗೆ ಮತ್ತೆ ಈ ಕನೆಕ್ಷನ್ ಫೀಲ್ ಆಗ್ತಾ ಇದೆ ಅಂದರೆ ಅವ್ರಿಗೆ ಹೀಲ್ ಆಗಬೇಕು ಈ ರಿಲೇಷನ್ಶಿಪ್ ಅನ್ನೋ ಆಸೆ ಕೂಡ ಇದೆ. ಮತ್ತೆ ಮಾತು ಶುರು ಆಗಬೇಕು, ಹಳೆಯ ಹರ್ಟ್ ಸ್ಲೋಲಿ ಕ್ಲಿಯರ್ ಆಗಬೇಕು, ರಿಲೇಷನ್ಶಿಪ್ ಮತ್ತೆ ಸ್ಟೇಬಲ್ ಆಗಬೇಕು ಅನ್ನೋ ಫೀಲ್ ಇದೆ, ಹೋಪ್ ಇದೆ. ಆದರೆ ಈಗಲೂ ಅವರ ಒಳಗಡೆ ಕೆಲವು ಸ್ಟ್ರಗಲ್ ನಡೀತಾ ಇದೆ ಮನಸ್ಸಿನಲ್ಲಿ. ಒಂದು ಕಡೆ ಲವ್ ಇದೆ, ಇನ್ನೊಂದು ಕಡೆ ಈಗೋ ಇದೆ. ಒಂದು ಕಡೆ ನಿಮ್ಮ ಕಡೆಗೆ ಬರಬೇಕು ಅನ್ನೋ ಫೀಲಿಂಗ್ ಇದೆ, ಅದರ ಜೊತೆಗೆ ಇನ್ನೊಂದು ಕಡೆ ಫಿಯರ್ ಮತ್ತು ಕನ್ಫ್ಯೂಷನ್ ಅವರನ್ನು ಸ್ಟಾಪ್ ಮಾಡ್ತಾ ಇದೆ. ಕೆಲವೊಮ್ಮೆ ಡಿಸ್ಟ್ರ್ಯಾಕ್ಷನ್ಸ್, ಟಾಕ್ಸಿಕ್ ಸರೌಂಡಿಂಗ್ಸ್ ಅಥವಾ ಓವರ್ ಥಿಂಕಿಂಗ್ ಕೂಡ ಅವರನ್ನು ಮೈಂಡನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ಆದರೆ ಎಲ್ಲರ ಮಧ್ಯ ಇದ್ದು ಕೂಡ ಒಂದು ವಿಷಯ ಮಾತ್ರ ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ, ಈ ಕನೆಕ್ಷನ್ ಇನ್ನೂ ಕಂಪ್ಲೀಟ್ಲಿ ಮುಗ್ದು ಹೋಗಿಲ್ಲ. ನಮ್ಮಿಬ್ಬರ ನಡುವೆ ಇರುವ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇನ್ನೂ ಇದೆ. ಹೃದಯದ ಮಟ್ಟದಲ್ಲಿ ನೀವಿಬ್ಬರು ಇನ್ನೂ ಒಬ್ಬರನ್ನೊಬ್ಬರು ಫೀಲ್ ಮಾಡ್ತಾ ಇದ್ದೀರಾ ಅನ್ನೋ ಎನರ್ಜಿ ಈ ಪರ್ಸನ್ಗೂ ಆಗ್ತಾ ಇದೆ, ನಿಮಗೂ ಆಗ್ತಾ ಇದೆ. ಸೊ ಇವ್ರಿಗೆ ಕ್ಲಿಯರ್ಲಿ ಅನ್ನಿಸ್ತಾ ಇದೆ ಈ ರಿಲೇಷನ್ಶಿಪ್ ಇನ್ನೂ ಮುಗ್ದಿಲ್ಲ ಅನ್ನೋ ಫೀಲ್ ಬರ್ತಾ ಇದೆ. ಒಂದು ಹೋಪ್ ಇಟ್ಕೊಂಡಿದ್ದಾರೆ. ಇವತ್ತಿನ ಎನರ್ಜಿಯಲ್ಲಿ ತುಂಬ ಹೋಪ್ ಅನ್ನೋದನ್ನು ಇಟ್ಕೊಂಡಿದ್ದಾರೆ. ಇವರು ಮನಸ್ಸಿನಲ್ಲಿ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರೆಸೆನ್ಸನ್ನು ತುಂಬ ಹೆಚ್ಚಾಗಿ ಮಿಸ್ ಮಾಡ್ತಾ ಇದ್ದಾರೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ.
ಈ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಪರ್ಮನೆಂಟ್ ಕಮಿಟ್ಮೆಂಟ್ ಕಡೆ ಹೋಗಲಿ. ನಿಮ್ಮ ಹೃದಯದಲ್ಲಿ ಮತ್ತೆ ಹೋಪ್ ಅನ್ನೋದು ಬರಲಿ. ಎಲ್ಲ ಹೆವಿ ಎನರ್ಜಿ ಹೀಲಾಗಿ ನಿಮ್ಮ ಸಂಬಂಧಕ್ಕೆ ಹೊಸ ಪಾಸಿಟಿವ್ ಆರಂಭ ಅನ್ನೋದು ಸಿಗಲಿ. ನಿಮ್ಮ ಪಾಸಿಟಿವ್ ಆಗಿರುವ ವಿಷಸ್ಗಳು, ಕನಸುಗಳು ನಿಮ್ಮ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ, ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಪಾಸಿಟಿವ್. ಗಾಡ್ ಬ್ಲೆಸ್ ಯು ಆಲ್.